ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ಪೋಷಕರಿಗೆ ತುಂಬ ಉಪಯುಕ್ತಕರವಾದ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಶ್ರೀರಾಮ ಪಾಠಶಾಲೆ ಸಂಸ್ಥೆಯ ವತಿಯಿಂದ ಶಾಲಾ ಮಕ್ಕಳಿಗೆ ಮತ್ತು ಪೋಷಕರಿಗೆ ತುಂಬ ಉಪಯುಕ್ತಕರವಾದಂತಹ ಸೇವಾ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯಾನುಗಣ್ಯರು ಆಗಮಿಸಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರೋತ್ಸಾಹಿಸಿ ಶ್ರೀರಾಮ ಪಾಠಶಾಲೆ ಸಂಸ್ಥೆ ವತಿಯಿಂದ ಅವರಿಗೆ ಬೇಕಾದಂತಹ ಅಗತ್ಯ ಪರಿಕರಗಳನ್ನು ವಿತರಿಸುವುದರ ಮೂಲಕ ಪೋಷಕರಿಗೂ ಸಹ ತುಂಬ ಸಹಕಾರಿಯಾಗಿರ್ತಾರೆ. ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಪರಿಚಯವನ್ನು ನೆರವೇರಿಸಿಕೊಡಬೇಕಾಗಿ ಹಾಗೂ ಸಂಸ್ಕೃತಿ ಚಿಂತಕರು ಮೈಸೂರು ಇವರನ್ನು ಶಾಲಾ ಪರವಾಗಿ ಸ್ವಾಗತಿಸುತ್ತೇನೆ. ಮಾನೇಶ್ರೀ ಎನ್ ಮಹೇಶ್, ಮಾಜಿ ಶಿಕ್ಷಕರು ಸಚಿವರು, ಇವರಿಗೂ ಸಹ ಪಾಠಶಾಲಾ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗಣೇಶ್ ದೀಕ್ಷಿತ್ ಗುರುಜಿರವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಡಾಕ್ಟರ್ ಬಾಬು, ಕಿವಿ ಹಾಗೂ ಮೂಗು ತಜ್ಞರು, ಇವರಿಗೂ ನಮ್ಮ ಪಾಠಶಾಲದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಪಾರ್ಥಸಾರಥಿ ಸಿಆರ್, ಶಿಕ್ಷಕರು, ಸಾಯಿಬಾಬಾ ಅಂಡ್ ಸುಗಮ ಎಂಟರ್ಪ್ರೈಸಸ್ ಕರಿಕಲು ಉದ್ಯಮಿ, ಇವರಿಗೂ ಸಹ ಪಾಠಶಾಲದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಮಿ ಮರಳಾಪುರ, ಸಾಮಾಜಿಕ ಕಾರ್ಯಕರ್ತರು, ಇವರಿಗೂ ಸಹ ಪಾಠಶಾಲದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಎಲ್ ಸುರೇಶ್, ಸಮಾಜ ಸೇವಕರು, ಇವರಿಗೂ ಸಹ ಪಾಠಶಾಲದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅಧ್ಯಕ್ಷರು, ಚಾಮರಾಜನಗರ ರಾಮಸಮುದ್ರ ಅಭಿವೃದ್ಧಿ ಪ್ರಾಧಿಕಾರಿಗಳು, ಇವರಿಗೂ ಸಹ ಪಾಠಶಾಲದ ಪರವಾಗಿ ಸ್ವಾಗತವನ್ನು ಶಿವು ವಿರಾಟ್, ಯುವ ಮುಖಂಡರು, ಇವರಿಗೂ ಸಹ ಪಾಠಶಾಲದ ಪರವಾಗಿ ಸ್ವಾಗತವನ್ನು. ನಮ್ಮ ಪಾಠಶಾಲದ ಆಚಾರ್ಯರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ದೀಕ್ಷಿತ್ ಗುರುಜಿರವರಿಗೂ ನಮ್ಮ ಪಾಠಶಾಲದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆಗಮಿಸಿರುವ ಎಲ್ಲ ಪೋಷಕರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಯರಿಗೂ, ಹಿತೈಷಿಗಳು, ಹಿರಿಯ ವಿದ್ಯಾರ್ಥಿನಿಯರು ಎಲ್ಲರಿಗೂ ಪಾಠಶಾಲದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಸತೀಶ್ ಹಾಗೂ ಶೋಭಾ ದಂಪತಿಗಳು ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ವಿಶೇಷ ವ್ಯಕ್ತಿ ಅಂತ ಹೇಳಿ ಬಯಸ್ತೇನೆ. ಶ್ರೀಯುತ ಸ್ವಾಮಿ ಮಲ್ಲಾಪುರ್ ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ತಮ್ಮ ಜೀವನವನ್ನು ವೇದಿಕೆ ಮೇಲಿರುವಂತಹ ಸಭಾಧ್ಯಕ್ಷರೇ ಹಾಗೂ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಶಿಕ್ಷಕ ಬಂಧುಗಳೇ ಹಾಗೂ ವಿವಿಧ ಶಾಲೆಯ ವಿದ್ಯಾರ್ಥಿಗಳೇ, ಪೋಷಕರೇ, ಹಾಗೆಯೇ ನಮ್ಮ ಪಾರ್ವತಿ ಬಾಲಸೇವಾಶ್ರಮದ ಮಾತಾಜಿ ಹಾಗೂ ಮಕ್ಕಳೇ, ಹಿತೈಷಿ ಬಂಧುಗಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ವಿಶೇಷವಾದಂತಹ ಸೇವಾ ಮಿಲನ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತೇನೆ. ನಾವು
2006ರಲ್ಲಿ ಶ್ರೀ ರಾಮಶೇಷ ಪಾಠಶಾಲಾ ಅಂತ ಹೇಳಿ ಪಾಠಶಾಲೆಯನ್ನ ಪ್ರಾರಂಭ ಮಾಡಿದೆ. ಇವತ್ತು ಏನು ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗ್ತಾ ಇದೆ, ವಾಣಿಜ್ಯೀಕರಣ ಆಗ್ತಾ ಇದೆ. ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಮಕ್ಕಳಿಗೆ ಔಚಿತ್ಯಪೂರ್ಣವಾಗಿರತಕ್ಕಂತಹ, ಉಚಿತವಾಗಿ ಸಿಗಬೇಕಾಗಿರ್ತಕ್ಕಂತಹ ಬಹುದೊಡ್ಡ ಸವಲತ್ತು. ಆದ್ರೆ ಇವತ್ತು ಪ್ರಮುಖವಾಗಿ ಅದೇ ಒಂದು ವಾಣಿಜ್ಯೀಕರಣವನ್ನ ಪಡ್ಕೊಂಡು ಇವತ್ತು ಶಿಕ್ಷಣ ಅನ್ನೋದು ದುಬಾರಿ ಆಗ್ತಾ ಇದೆ. ಹಾಗಾಗಿ ನಾವು ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ಅದು ಉಚಿತವಾಗಿ ಪಾಠ ಪ್ರವಚನಗಳು ಆಗಬೇಕು. ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಏನು ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣಗಳು ನಡೀತಾ ಇತ್ತು, ಆ ರೀತಿಯಲ್ಲಿ ಉತ್ತಮವಾದಂತಹ ಮಾರ್ಗದರ್ಶನ ನೀಡಬೇಕು ಅನ್ನುವಂತಹ ಸದುದ್ದೇಶದಿಂದ ಪಾಠಶಾಲೆಯನ್ನ ಪ್ರಾರಂಭ ಮಾಡಿತು. ಪಾಠಶಾಲೆಯ ಕೇವಲ ಪಾಠ ಪ್ರವಚನಗಳಷ್ಟೇ ಸೀಮಿತವಾಗದೇನೆ ಮಕ್ಕಳಲ್ಲಿ ಉತ್ತಮವಾದಂತಹ ಸಂಸ್ಕಾರದ ಭಾಗ ಬಹಳ ಮುಖ್ಯ. ಸಂಸ್ಕಾರವನ್ನ ಮಕ್ಕಳು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ನಮ್ಮ ಪಾಠಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳಿಗೆ ಸಂಸ್ಕಾರದ ಜೊತೆಗೆ ಸೇವಾ ಗುಣವನ್ನು ಅವರಲ್ಲಿ ಮೂಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ಸೇವಾ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರುವಂತಹ ಒಂದು ಸದುದ್ದೇಶವನ್ನ ಆ ಸಂದರ್ಭದಲ್ಲಿ ಹೊಂದಿತ್ತು. ಮೊದಲನೇ ವರ್ಷ ಕಳೆದ ಮೇಲೆ ನಮ್ಮ ಪಾಠಶಾಲೆಗೆ ಬರ್ತಾ ಇದ್ದಂತಹ ವಿದ್ಯಾರ್ಥಿ ಬಳಗ ಏನಿದ್ರು, ವಿದ್ಯಾರ್ಥಿ ಸಮೂಹ ಒಂದಷ್ಟು ಗುರುಕಾಣಿಕೆ ಅಂತ ಹೇಳಿ ಸಂಗ್ರಹ ಮಾಡಿ ಅದನ್ನ ನನಗೆ ಅರ್ಪಣೆ ಮಾಡಲಿಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಗುರುಕಾಣಿಕೆ ನೀಡಬೇಕು, ಆದ್ರೆ ಅದು ಯಾವುದೋ ಒಂದು ಸದ್ವಿನಿಯೋಗ ಆಗ್ಬೇಕು ಅನ್ನುವಂತಹ ಉದ್ದೇಶದಿಂದ ಆಗ ಒಬ್ಬ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿದ್ದೇನು ಅಂತ ಹೇಳಿದ್ರೆ, ಅದನ್ನ ಯಾವ್ದಾದ್ರು ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಆಗ್ಲಿ, ಅದನ್ನ ವಿನಿಯೋಗಿಸಿ ಅಂತೇಳಿ. ಆಗ ನಮ್ಮ ಪಾರ್ವತಿ ಬಾಲ ಸೇವಾಶ್ರಮಕ್ಕೆ ಮೊದಲನೇ ಬಾರಿ 2007ರಲ್ಲಿ ನಾವು ಈ ಒಂದು ಸೇವಾ ಮಿಲನ ಕಾರ್ಯಕ್ರಮ ಅಂತೇಳಿ ಪ್ರಾರಂಭ ಮಾಡಿದ್ವು. ಆಗ ಅಲ್ಲಿದ್ದಂತಹ ನಮ್ಮ ಆಶ್ರಮದ ಮಕ್ಕಳೇನಿದ್ದಾರೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಒಂದಷ್ಟು ಪದಾರ್ಥಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕೊಡಿಸುವಂತಹ ಕೆಲಸವನ್ನ ಪ್ರಾರಂಭ ಮಾಡಿತು. ಅದಾದ್ಮೇಲೆ ಅದು ನಿತ್ಯ ನಿರಂತರವಾಗಿ ನಡೀತಾ ಇರಬೇಕು. ಪ್ರತಿ ವರ್ಷವೂ ವಿದ್ಯಾರ್ಥಿಗಳಲ್ಲಿ ಓದಿನ ಜೊತೆಗೆ ಏನಿವತ್ತು ವಿದ್ಯಾರ್ಥಿಗಳು ದುಂದು ವೆಚ್ಚವನ್ನು ಮಾಡುವಂತಹ ಒಂದು ಪರಿಪಾಠವನ್ನ ಇಟ್ಕೊಂಡಿದ್ದಾರೆ. ಬೇಡದ ವಿಚಾರಗಳಿಗೆ, ಬೇಡದ ಕಾರ್ಯಗಳಿಗೆ ಹಣವನ್ನ ವ್ಯಯಿಸ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಅದು ಬೇಡ, ನಮ್ಮ ವಿದ್ಯಾರ್ಥಿಗಳಾದ್ರೂ ಒಂದು ಮಾದರಿಯಾಗ್ಲಿ ಅನ್ನುವಂತಹ ಉದ್ದೇಶದಿಂದ ಆ ವಿದ್ಯಾರ್ಥಿಗಳಲ್ಲಿ ಅವರ ಏನು ಪೋಷಕರು ಕೊಟ್ಟಿರ್ತಾರೆ ಖರ್ಚಿಗೆ ಅಂತೇಳಿ, ಅದರಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಗಾಗಿ, ಹೇಗೆ ನಾವು ಡೆಮೋಕ್ರಸಿನಲ್ಲಿ ಹೇಳ್ತೇವೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ, ಹಾಗೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡಿ ನಮ್ಮ ವಿದ್ಯಾರ್ಥಿಗಳು ದುಂದು ವೆಚ್ಚವನ್ನು ಮಾಡ್ದೇನೆ ಅವರ ಪರಿಶ್ರಮದ ಹಣ, ಅವರ ದುಡಿಮೆಯ ಹಣ ಜೊತೆಗೆ ಸೇರಿಸಿಕೊಂಡು ತನ್ನಂತೆ ಓದ್ತಾ ಇರುವಂತಹ ಬೇರೆ ಆರ್ಥಿಕವಾಗಿ ದುರ್ಬಲ ಕುಟುಂಬದಿಂದ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ನೀಡುವಂತಹ ಒಂದು ಬಹುದೊಡ್ಡ ಯೋಜನೆಯನ್ನು ರೂಪಿಸಿದ್ನು. ಅದರ ಪರಿಣಾಮವೇ ಇವತ್ತು ನಡೀತಾ ಇರತಕ್ಕಂತಹ ಈ ಸೇವಾ ಮಿಲನ. ಈ ಸೇವಾ ಮಿಲನ ಇವತ್ತಿಗೆ 18 ವರ್ಷಗಳನ್ನ ಪೂರೈಸ್ತಾ ಇದೆ. ಈ 18 ವರ್ಷಗಳು ಬಹಳಷ್ಟು ವಿಭಿನ್ನವಾದಂತಹ ಕಾರ್ಯಗಳನ್ನ ಮಾಡಿದೆ. ನಮ್ಮ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಪ್ರೇರಣೆ ನೀಡುವಂತಹ ಅನೇಕ ಕಾರ್ಯಗಳು, ಯಾಕೆಂದ್ರೆ ಇಲ್ಲಿರ್ತಕ್ಕಂಥವ್ರು ಅನೇಕ ಕಾರಣಗಳನ್ನು ನಾವು ಕೊಡ್ತೇವೆ ವಿದ್ಯಾರ್ಥಿ ಸಮೂಹದಲ್ಲಿ. ನನಗೆ ಅದಿತ್ತು ಇದಿತ್ತು ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿ ಇದ್ರು ಅಂತ ಹೇಳಿದ್ರೆ, ಈ ಸೇವಾ ಮಿಲನ ಕಾರ್ಯಕ್ರಮಕ್ಕೆ ತನ್ನದೇನಾದ್ರೂ ಒಂದು ಕೊಡುಗೆ ಇರಬೇಕು ಅಂತ ಹೇಳಿ ತಾನು ವರ್ಷಾವಧಿ ಕೂಡಿರುವಂತಹ ಉಂಡಿಯನ್ನ ಇದಕ್ಕೆ ಅಂತಾನೆ ಇಡುವಂತಹ ವಿದ್ಯಾರ್ಥಿಗಳಿದ್ದಾರೆ. ಹಾಗೇನೆ ಕೂಲಿ ಕೆಲಸ, ರಜದಲ್ಲಿ ಕೂಲಿ ಕೆಲಸವನ್ನ ಮಾಡಿ ಗಾರೆ ಕೆಲಸಕ್ಕೆ ಹೋಗಿ ಅದರಲ್ಲಿ ಬಂದಂತಹ ಹಣವನ್ನ ಈ ಸೇವಾ ಮಿಲನಕ್ಕೆ ಕೊಟ್ಟಿರುವಂತಹ ಉದಾಹರಣೆಗಳು
ನಿದರ್ಶನಗಳು ಈ ಸೇವಾ ಮೇಲಿನ ಕಾರ್ಯಕ್ರಮದಲ್ಲಿದೆ. ಇವತ್ತು ಬಹುಶಃ ನಿಮ್ಗೆ ಅನ್ಸಿರ್ಬೋದು ಕಾರ್ಯಕ್ರಮ 1.25 ಗಂಟೆ ತಡವಾಗಿ ಪ್ರಾರಂಭ ಆಯಿತು. ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಾಠಶಾಲೆಯ ಅನೇಕ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಪರಸ್ಥಳದಲ್ಲಿ ತಮ್ಮದೇ ಆದಂತಹ ಜೀವನವನ್ನ ರೂಪಿಸ್ಕೊಂಡಿರ್ತಕ್ಕಂಥವ್ರು. ಮೊದಲೆಲ್ಲ ನಾವು ಶಿಸ್ತು ಹೇಗಿತ್ತು ಅಂತ ಹೇಳಿದ್ರೆ 10 ಗಂಟೆ ಕಾರ್ಯಕ್ರಮ ಅಂತ ಹೇಳಿದ್ರೆ 9:58ಕ್ಕೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡುವಂತಹ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಮುಗಿಸಿ 10 ಗಂಟೆ ಕರೆಕ್ಟ್ ಕಾರ್ಯಕ್ರಮವನ್ನ ನಿಗದಿತ ಸಮಯಕ್ಕೆ ಪ್ರಾರಂಭ ಮಾಡುವಂತಹ ಪರಿಪಾಠ ಇತ್ತು. ಆದ್ರೆ ಅನಿವಾರ್ಯ ಇವತ್ತು ನಮಗೆ ಮಾನವಿಕ ಶಕ್ತಿ ಕಮ್ಮಿ ಇದೆ. ಯಾಕೆಂದ್ರೆ ನಾವೆಲ್ಲರೂ ಬೆಂಗಳೂರು, ಹೈದರಾಬಾದು, ಮೈಸೂರು ಈ ತರ ಪರಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರು ಯಾರು ಇವತ್ತು ಇಲ್ಲಿ ಸಮಯವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇರುವಂತಹ ವ್ಯವಸ್ಥೆಯಲ್ಲೇ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಯಾವುದೋ ಒಂದು 2 ಪುಸ್ತಕವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡುವಂಥದ್ದು ಇದೆ. ಆದ್ರೆ ನಮ್ಮ ಪಾಠಶಾಲೆಯ ಪರಿಪಾಠ ಏನು ಅಂತ ಹೇಳಿದ್ರೆ ನಾವು ಶಾಲೆಗೆ ಮಾಹಿತಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅವ್ರು ಕೊಟ್ಟಿರುವಂತಹ ಮಾಹಿತಿಯನ್ನ ಆಧರಿಸಿ ನಮ್ಮ ಕೈಲಿ ಏನಾಗ್ತದೋ ಆ ಯಥಾಶಕ್ತಿ ಪದಾರ್ಥಗಳನ್ನ ಸಂಗ್ರಹಿಸಿ ನಾವಿವತ್ತು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಏನು ನಾವಿವತ್ತು ಕೊಡ್ತಾ ಇದೀವಲ್ಲ ಆ ಪದಾರ್ಥಗಳನ್ನ ಬಳಸ್ಕೊಂಡು ಇದು ಕೇವಲ ನಿಮಗೆ ಓದಿನೆಡೆಗೆ ಉತ್ತೇಜಿಸ್ತಕ್ಕಂತಹ ಒಂದು ಕಾರಣ ಅಥವಾ ಕಾರ್ಯಕ್ರಮ ಆಗಿದೆ. ಇದರ ಸದ್ಬಳಕೆಯನ್ನು ನೀವು ಮಾಡಿಕೊಳ್ಬೇಕು. ಆ ಮುಖಾಂತರ ಮುಂದಿನ ದಿನಗಳಲ್ಲಿ ನಿಮ್ಮಂಗೆನೆ ಅಪೇಕ್ಷೆ ಪಡುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸಹಾಯ ಹಸ್ತ ಇರಲಿ ಅಂತೇಳಿ ಆಶಿಸ್ತಾ ಈ ಸಂದರ್ಭದಲ್ಲಿ ಈ ಒಂದು ಬಹಳ ವಿಶೇಷವಾದಂತಹ ಈ ಒಂದು ಸೇವಾ ಮಿಲನ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ್ತಿರತಕ್ಕಂತಹ ಎಲ್ಲರಿಗೂ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಹಿರಿಯರನ್ನ ಆಹ್ವಾನಿಸಿದ್ದೀವಿ. ಅವರು ಸಹ ಬಹಳ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಆ ನುಡಿಗಳನ್ನ ಕೇಳೋದ್ರ ಮುಖಾಂತರ ಅವರು ಏನ್ ಮಾರ್ಗದರ್ಶನ ಮಾಡ್ತಾರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಕಾರ್ಯ ಆಗ್ಲಿ ಅಂತ ಹೇಳಿ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತವನ್ನು ಬಯಸಿ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ಅಂತ್ಯವನ್ನು ಆಡ್ತಾ ಇದ್ದೇನೆ. ಒಂದೇ ಭಾರತ ಮಾತ್ರ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ನೆರವೇರಿಸಿಕೊಟ್ಟಂತಹ ಪೂಜ್ಯ ಪಾಠಶಾಲಕರಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪೂಜ್ಯ ಹಿರಿಯರೇ, ಚಾಮರಾಜನಗರದ ಎಲ್ಲ ಸಜ್ಜನ ಬಾಂಧವರೇ, ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಕ್ಕಳೇ, ವಿದ್ಯಾರ್ಥಿಗಳೇ, ಎಜುಕೇಶನ್ ಈಸ್ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್. ಅಂದ್ರೆ ಎಜುಕೇಶನ್ ಅನ್ನೋದಕ್ಕೆ ಚೇಂಜ್ ಮಾಡಿ ಅಂದ್ರೆ ಇಡೀ ಜಗತ್ತನ್ನ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಆ ಶಿಕ್ಷಣ ಸಿಕ್ಕಿದಾಗ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಾವು ಶಿಕ್ಷಣದಿಂದ ಪಡೆಯಲಿಕ್ಕೆ ಸಾಧ್ಯ. ನಾವು ಇತಿಹಾಸವನ್ನ ನೋಡಿದಾಗ ಯಾವ ದೇಶದ ಯುವಕರ ಮನಸ್ಸು ಮತ್ತು ಮೆದುಳು ಅಂದ್ರೆ ಯೋಚನೆ ಮಾಡುವ ರೀತಿ ಮತ್ತು ಆ ಮೆದುಳಿನ ಅದು ಎಷ್ಟರ ಮಟ್ಟಿಗೆ ಇರುತ್ತೆ ಆ ರೀತಿಯ ದೇಶ ನಿರ್ಮಾಣ ಆಗುತ್ತೆ ಅಂತ ಇತಿಹಾಸವನ್ನು ನಾವು ನೋಡ್ತೀವಿ. ಮನಸ್ಸು ಮತ್ತೆ ಮೆದುಳು ಭ್ರಷ್ಟ ಆದ್ರೆ ಆ ದೇಶ ಅವನತಿ ಹೊಂದುತ್ತೆ ಅಂತ ಇತಿಹಾಸ ಹೇಳುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಎಲ್ಲ ಕಡೆ ನಾವು ಕರಪ್ಷನ್ 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 ಅಂತ ಕೇಳ್ತಾ ಇದ್ದೀವಿ. ರೋಲ್ ಮಾಡೆಲ್ಗಳ ಸಂಖ್ಯೆ ಕಡಿಮೆ ಆಗಿರುವ ಕಾರಣ ಅಥವಾ ಹೇಳದೆ ಇರುವ ಕಾರಣ ಅದು ವಿಜೃಂಭಿಸ್ತಾ ಇದೆ. ಅದು ಹೆಚ್ಚಾಗುವಂತಹ ಒಂದು ಏನಾದ್ರೂ ನಮ್ಮೂರು ಏನಾದ್ರೂ ಮಾಡಬೇಕು ಅನ್ನುವಂತಹ ಒಂದು ಒಳಗಿರ್ತಕ್ಕಂಥ ಅರ್ಜು, ಆ ತುಡಿತದ ಕಾರಣದಿಂದಾಗಿ ನಾವು ಈ ಒಂದು ಬೆಳವಣಿಗೆಯನ್ನು ನಾವು ನೋಡ್ತೀವಿ. ಹಾಗಾಗಿ ಪ್ರದೀಪ್ ದೀಕ್ಷಿತ್ ಅವರೇನು 18 ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ, ಈ ಸಂಸ್ಥೆ ಎಲ್ಲರ ಸಂಸ್ಥೆ ಆಗಬೇಕು. ಅವ್ರ ಪ್ರಾರಂಭದ ಏನು ಒಂದು ಇದೇ ಹೇಳ್ತಾರೆ, ವಿಷನ್ ವಿತೌಟ್ ಆಕ್ಷನ್ ಅದೊಂದು ಟೈಮ್ ಪಾಸ್ ಆಗುತ್ತೆ. ಅಂದ್ರೆ ನನ್ನ ಹತ್ರ ವಿಷನ್ ಇದೆ, ಆಕ್ಷನ್ ಏನು ಮಾಡಲ್ಲ ಅಂದಾಗ ಅದು ವೇಸ್ಟ್, ಟೈಮ್ ವೇಸ್ಟ್ ಆಗುತ್ತೆ. ಆಕ್ಷನ್ ವಿತ್ ವಿಷನ್, ನಾನು ಕೆಲಸ ಮಾಡ್ತೀನಿ, ಒಂದು ಲಕ್ಷ್ಯನ ಇಟ್ಕೊಂಡು ಮಾಡ್ತೀನಿ ಅಂತ ಅಂದ್ರೆ ಆಕ್ಷನ್ ವಿತೌಟ್ ವಿಷನ್, ಆಕ್ಷನ್ ವಿಷನ್ ವಿತೌಟ್ ಆಕ್ಷನ್. ಅಂದ್ರೆ ನಾನು ವಿಷನ್ ಇದೆ, ಕೆಲಸ ಮಾಡ್ತೀನಿ, ಪ್ರಯೋಜನ ಇಲ್ಲ, ಟೈಮ್ ಪಾಸ್ ಆಗುತ್ತೆ. ಆದ್ರೆ ಕೆಲಸ ಮಾಡ್ತೀನಿ, ವಿಷನ್ ಒಂದು ಕೆಲಸ ಮಾಡಬೇಕು, ಹಾಗಾಗಿ ಪರಿವರ್ತನೆ ಸಾಧ್ಯ ಆಗುತ್ತೆ. ವಿಷನ್ ವಿತ್ ಆಕ್ಷನ್ ಚೇಂಜ್ ದ ವರ್ಲ್ಡ್. ಹಾಗಾಗಿ ಪ್ರದೀಪ್ ದೀಕ್ಷಿತ್ ಅವರು ಒಳ್ಳೆ ಕಾರ್ಯವನ್ನ ಮಾಡ್ತಿದ್ದಾರೆ.
ಇದಕ್ಕೆ ಶಕ್ತಿಯನ್ನು ತುಂಬಬೇಕು. ನಮ್ಮ ಚಾಮರಾಜನಗರ ಜಿಲ್ಲೆಗೆ ಏನು ಕಳಂಕಗಳಿದೆ, ಅನೇಕ ಇದಿದೆ, ಅದನ್ನೆಲ್ಲ ತೊಡೆದಾಕಿ ಒಂದು ರೀತಿಯ ರೋಲ್ ಮಾಡೆಲ್ಗಳು ಮತ್ತೆ ಮೇಲ್ ತೆಗೆದುಕೊಂಡು ಹೋಗ್ತಕ್ಕಂಥ ನೀವೆಲ್ಲರೂ ಶಕ್ತಿ ಆಗಬೇಕು. ಬುದ್ಧ ಒಂದ್ ಕಡೆ ಹೇಳ್ತಾನಲ್ಲ, ಆತ್ಮ ದೀಪೋಭವ ಅಂತ, ಅಂದ್ರೆ ವ್ಯಕ್ತಿ ತನಗೆ ತಾನೇ ಬೆಳಕಾಗಬೇಕು ಅಂತ. ಬೆಳಕಾಗೋದ್ರ ಮೂಲಕ ಬೇರೆಯವ್ರಿಗೆ ಬೆಳಕು ತೋರಿಸ್ಬೇಕು. ಆ ರೀತಿಯ ವ್ಯಕ್ತಿಗಳು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಪ್ರದೀಪ್ ದೀಕ್ಷಿತ್ ಅವರು ಮತ್ತು ಸಂಸ್ಥೆಗಿದೆ. ನೀವೆಲ್ಲರೂ ಕೂಡ ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಬೇಕು. ಸಮಾಜಕ್ಕೆ ಶಕ್ತಿ ಆಗಬೇಕು, ರಾಷ್ಟ್ರಕ್ಕೆ ಶಕ್ತಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಒಂದು ಪೂರಕ ನಡೆ, ಪೂರಕ ಶಕ್ತಿ ಆಗಲಿ ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತು. ಹತ್ರ ಬನ್ನಿ 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 ಸರ್. ಆಗ ಒಂದು ಸೆಕೆಂಡ್ ಇಲ್ಲಿ ನೋಡಿ ಸರ್ ಎಲ್ಲರೂ. ಬಂಧುಗಳೇ, ನಮ್ಮ ಶ್ರೀರಾಮ ಪಾಠಶಾಲೆಯ ಸಂಸ್ಥಾಪಕರು ಪ್ರದೀಪ್ ದೀಕ್ಷಿತ್ರವರು ಈ ಹಿಂದೆ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವ ಕುಟುಂಬಗಳಿಗೆ ಅಂದರೆ ವಿದ್ಯಾಭ್ಯಾಸಕ್ಕೆ ಸಹಾಯಕಾರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ಆರ್ಥಿಕ ನೆರವನ್ನು ಸಹ ನೀಡಿರ್ತಾರೆ. ಅದರಂತೆಯೇ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ನಮ್ಮ ಮಗುವಿಗೂ ಸಹ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಸಹಕಾರಿಯಾಗಿರ್ತಾರೆ. ಸೊ ಇವರ ಒಂದು ಸಂಸ್ಥೆ ಇನ್ನೂ ಉನ್ನತ ಸ್ಥಾನಕ್ಕೆ ತಲುಪಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಮಾಜಿ ಶಾಸಕರು, ಮಾಜಿ ಶಿಕ್ಷಣ ಸಚಿವರು ಡಾಕ್ಟರ್ ಅಂಬೇಡ್ಕರ್ ಜೀವನವನ್ನ ಕೇವಲ ಪುಸ್ತಕದಲ್ಲಿ ಓದೋದು ಮಾತ್ರವಲ್ಲದೆ ಅವರ ಜೀವನದ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಾಮರಾಜನಗರ ರಾಮಸಮುದ್ರ ಅಭಿವೃದ್ಧಿ ಪ್ರಾಧಿಕಾರದ ಶ್ರೀಯುತ ಮೊಹಮ್ಮದ್ ಅಸ್ಕರ್ ಮುನ್ನಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಮಾತನಾಡಬೇಕಾಗಿ ನೋಡ್ತಾ ಇದ್ದೇನೆ. ಸರ್ ಹತ್ರ ಬನ್ನಿ ಸರ್. ಸರ್ ಎಲ್ಲ ಇಲ್ಲಿ ನೋಡಿ ಸರ್. ಒಂದು ಸೆಕೆಂಡ್. ಥ್ಯಾಂಕ್ ಯು ಸರ್. ಮಾಜಿ ಸಚಿವರು, ಮಾಜಿ ಶಾಸಕರು, ಈ ಹಿಂದೆ ನಮಗೂ ಕೂಡ ಮಾರ್ಗದರ್ಶಕರಾಗಿ ನಮ್ಮ ಹಿರಿಕರಾಗಿದ್ದಂಥ ಮಹೇಶ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರೇ, ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಅಕ್ಕ ತಂಗಿಯರೇ, ಮುಂದಿನ ಎಲ್ಲ ಪ್ರಜೆಗಳೇ, ನಾನು ಕೂಡ ಚಾಮರಾಜನಗರದಲ್ಲಿ ಹುಟ್ಟಿ ಚಾಮರಾಜನಗರದಲ್ಲೇ ಬೆಳೆದಿರೋಂಥ ಒಂದು ವ್ಯಕ್ತಿತ್ವ ನನ್ನಲ್ಲೂ ಇರೋದ್ರಿಂದ ಈ ಪಾಠಶಾಲೆ ಕಳೆದ ನಾನು ಒಂದು 15-16 ವರ್ಷದಿಂದ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀನಿ. ಪ್ರದೀಪ್ ಸಾಹೇಬರು ಮನೆಯೇ ಮಾಡಿದಂಥ ಒಂದು ಪಾಠಶಾಲೆನ ಇಲ್ಲಿ CA ಸೈಟ್ ಪಡ್ಕೊಂಡು ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಒಂದು ಆಸೆನ ಅವರು ನೆರವೇರಿಸ್ತಾ ಇದ್ದಾರೆ. ಈ ವಿದ್ಯಾಭ್ಯಾಸ ಪಡೆದಂಥ ಮಕ್ಕಳಿಗೆ ನಾನು ಕಿವಿ ಮಾತಾಡ್ತಾ ಇದ್ದೀನಿ. ಅನೇಕ ಇವತ್ತು ವಿಚಾರಗಳನ್ನ ಹೇಳಿದರೆ ಆರಂಭ ಬೇಡ, ಏನಿದೆ ವಿದ್ಯಾಭ್ಯಾಸದ ಕಡೆ ಓದು ಬರ ಇರಬೇಕು, ಮತ್ತೆ ಮಕ್ಕಳು ಅತ್ಯಂತ ವಿದ್ಯಾವಂತರಾಗಬೇಕು, ವಿಜ್ಞಾನಿ ಕೂಡ ಆಗಬೇಕು. ಚಾಮರಾಜನಗರ ಜಿಲ್ಲೆ ಪರಿಸರಕ್ಕೆ ಒಂದು ದೊಡ್ಡ ಕೊಡುಗೆ ಕೂಡ ಕೊಟ್ಟಿದೆ. ಹಾಗೂ ಅರಣ್ಯ ಇಲಾಖೆ ಒಂದು 55% ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಮಕ್ಕಳು ಕೂಡ ಶಿಕ್ಷಣ ಜೊತೆಲಿ ಪರಿಸರನೂ ಕೂಡ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಪರಿಸರನ
ಇಡೀ ಎಲ್ಲ ಕಡೆ ಹಾನಿ ಆಗ್ತಾ ಇದೆ. ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳನ್ನ ಪರಿಸರ ಉಳಿಸ್ತೀವಂದ್ರೆ ನಾವು ತಗೊಳ್ಳೋಂಥ ಆಕ್ಸಿಜನ್ಗೆ ಭಾಳ ತೊಂದರೆ ಆಗೋಂಥದ್ದು ಒಂದಿರುತ್ತೆ. ಅದರಿಂದ ತಾವು ಮಕ್ಕಳೆಲ್ಲ ಅದನ್ನ ಪಡಿಬೇಕು. ನಮ್ಮ ಜಿಲ್ಲೆಯಲ್ಲಿ ತಾವು ವಿದ್ಯಾಭ್ಯಾಸ ಪಡೆದು ಒಳ್ಳೆ ಶಿಕ್ಷಣದಲ್ಲಿ ಮುಂದೆ ಬಂದು IAS ಆಗಬೇಕು, IPS ಆಗಬೇಕು, ಒಳ್ಳೆ ವಿಜ್ಞಾನಿ ಆಗಬೇಕು, ದೇಶಭಕ್ತರಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಒಂದು ಕಳಕಳೆ ಮನವಿ ಕೇಳ್ತಾ ಇದ್ದೀನಿ. ಹಾಗೆ ನನ್ನ ಕೂಡ ಅಧ್ಯಕ್ಷರಾಗಿ ಸರ್ಕಾರ ನನ್ನನ್ನು ಒಂದು ಅವಕಾಶ ಮಾಡಿದೆ. ಈ ಅವಕಾಶನ ಚಾಮರಾಜನಗರ ಪಟ್ಟಣ ಮತ್ತು ನಮ್ಮ ವ್ಯಾಪ್ತಿಗೆ ಏನು ಬರುತ್ತೆ ಅದನ್ನ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾನು ಆಡಳಿತ ಮಾಡ್ತೀನಿ ಅಂತ, ಹಾಗೂ ಸಾರ್ವಜನಿಕರಿಗೆ ಏನೇ ಕೆಲಸ ಕಾರ್ಯ ನಮ್ಮ ಇಲಾಖೆಯಲ್ಲಿ ಏನಿದೆ ಅದನ್ನ ತುರ್ತಾಗಿ ಮಾಡೋಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನಾನು ಸಾರ್ವಜನಿಕರಿಗೆ ಯಾವುದೇ ಥರ ನಮ್ಮ ಇಲಾಖೆಯಿಂದ ತೊಂದರೆ ಆಗದಿದ್ದಾಗ ನಾನು ನೋಡ್ಕೊಂಡು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಈಗ 22 ದಿನ ಏನಾಗಿದೆ ನಾನು ಅಧಿಕಾರ ತಗೊಂಡು ಮಾನ್ಯ ಜಿಲ್ಲಾ ಮಂತ್ರಿಗಳ ಹತ್ರ ವೆಂಕಟೇಶ್ ಸಾಹೇಬ್ರ ಹತ್ರ ಮಾತಾಡಿ ನಗರಾಭಿವೃದ್ಧಿ ಮತ್ತೆ ಪೌರಾಡಳಿತ ಸಚಿವರನ್ನ ಇಬ್ಬರನ್ನು ಕರೆದು ಒಂದು ಸಭೆಯಲ್ಲೂ ಕೂಡ ಮೊನ್ನೆ 5ನೇ ತಾರೀಕು ಮಾಡಿದೆ. ಏನು ಕೊರತೆ ಇದೆ ಅಂತ ತಾವೆಲ್ಲ ಮಾಧ್ಯಮದಲ್ಲಿ ತಿಳಿದುಕೊಂಡಿದ್ರಿ, ಮತ್ತೆ ಪೇಪರ್ಲು ಕೂಡ ಬಂದಿದೆ. ನಾನು ಚರ್ಚೆ ಮಾಡಿರೋದು ನನಗೆ ಒಂದು ಅವಕಾಶ ಮಾಡಿರೋದ್ರಿಂದ ನಾನು ಪಟ್ಟಣ ವ್ಯಾಪ್ತಿಗೆ ಏನು ಅವಕಾಶ ಆಗುತ್ತೆ ಅದನ್ನ ಮಾಡಕ್ಕೆ ನಾನು ಬಹಳ ಉತ್ಸವದಿಂದ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಹೇಳಿ ನನಗೂ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರೂ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೊಹಮ್ಮದ್ ಅಸ್ಕರ್ ಅವರೇ. ತಮ್ಮೆಲ್ಲರ ಆಶಯದಂತೆ ಈ ಮಕ್ಕಳು ನಾಡಿನ ಮುಂದಿನ ಭವಿಷ್ಯದ ಉಜ್ವಲ ಆಸ್ತಿ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂತಹ ಸಂಸ್ಕೃತಿಯ ಚಿಂತಕರು, ಸಮಾಜ ಸೇವಕರು, ಆತ್ಮೀಯರು ಆದಂತಹ ಶ್ರೀಪತಿರವರು ಮುಖ್ಯ ಭಾಷಣವನ್ನು ನೆರವೇರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಹಾಗೂ ವೇದಿಕೆ ಕೆಳಗೆ ಇರುವಂತಹ ಎಲ್ಲ ಹಿರಿಯರೇ, ತಾಯಂದಿರೇ, ಮಕ್ಕಳು, ನನಗೊತ್ತು ಮಕ್ಕಳೆಲ್ಲ ಇದನ್ನೆಲ್ಲ ಯಾವಾಗ ಕೊಡ್ತಾರೋ ಅನ್ನೋ ಯೋಚನೆಯಲ್ಲೇ ಇದ್ದೀರ. ಭಾಷಣ ಕೇಳೋ ಯೋಚನೆಯಲ್ಲಿಲ್ಲ. ಆದರೂ ಮುಖ್ಯ ಭಾಷಣ ಅಂತ ಹೇಳ್ಬಿಟ್ಟಿದ್ದಾರೆ. ಜಾಸ್ತಿ ಹೊತ್ತು ಮಾತಾಡೋದಿಲ್ಲ, ಏನು ಯೋಚನೆ ಮಾಡಬೇಡಿ. ನಿಮಗೆ ಜಾಸ್ತಿ ಮಕ್ಕಳೇ ಇರೋದ್ರಿಂದ 2-3 ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಅಷ್ಟೇ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಗೊಂದು ಕತೆ ಹೇಳ್ಕೊಡೋದು. ಒಬ್ಬ ಟೋಪಿ ಮಾರೋನಿದ್ದ. ಈ ಕತೆ ಯಾಕೆ ಹೇಳೋರು ಅಂದ್ರೆ, ಈಗಿನ ಕಾಲದ ಪ್ರಾಣಿಗಳು ಬುದ್ಧಿವಂತರಾಗ್ಬಿಟ್ಟಿವೆ, ನಾವು ಏನಾಗ್ತಾ ಇದ್ದೀವಿ ಅಂತ ನಾನು ಹೇಳ್ಬೇಕು ನಿಮ್ಗೆ. ಅದಕ್ಕೆ ಈ ಕತೆ ಹೇಳ್ತಾ ಇದ್ದೀನಿ. ಟೋಪಿ ಮಾರೋನಿದ್ದ, ಟೋಪಿ ಮಾರ್ಕೊಂಡು ಹೋಗ್ತಿದ್ದ. ತುಂಬಾ ಸುಸ್ತಾಗ್ಬಿಟ್ಟು ಮರದ ಕೆಳಗೆ ಮಲಗ್ಬಿಡ್ತಾ ಇದ್ದ. ಮೂಟೆನ ಪಕ್ಕದ ಕೋತಿಗಳೇನು ಮಾಡುವು, ಇವನ ಹತ್ರ ಟೋಪಿ, ಮೂಟೆಯಲ್ಲಿರೋ ಟೋಪಿನೆಲ್ಲ ಎತ್ಕೊಂಡು ಮರದ ಮೇಲೆ ಹೊರಟೋಗ್ತಾ ಇತ್ತು. ಇವನು ಎಚ್ಚರಾಗಿ ನೋಡ್ತಾನೆ, ಟೋಪಿ ಎಲ್ಲ ಮರದ ಮೇಲಿದೆ. ಆಗ ಅವ್ರ ಅಪ್ಪ ಹೇಳ್ಕೊಟ್ಟಿದ್ ನೆನಪಾಯ್ತು. ಅವ್ರಪ್ಪ ಏನ್ ಹೇಳ್ಕೊಟ್ಟಿದ್ದ ಅಂದ್ರೆ, ನೀನು ನಿನ್ ತಲೆ ಮೇಲೆ ಒಂದು ಟೋಪಿ ಇರುತ್ತಲ್ಲ ಅಂತ ನೆಲದ ಮೇಲೆ ನಿನ್ ಕುಕ್ಕು, ಕೋತಿಗಳು ನಿಂತರನೇ ರಿಪೀಟ್ ಮಾಡ್ತವೆ. ಅವಾಗ ನಿನ್ ಟೋಪಿ ಎಲ್ಲ ಕೆಳಗೆ ಬೀಳುತ್ತೆ, ನೀ ಎತ್ಕೊಂಡು ವ್ಯಾಪಾರ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದ. ಆ ರೀತಿ ಮಾಡ್ತಾ ಇದ್ದ ಅಂತ ನಮ್ಗೆ, ನಾವು ಚಿಕ್ಕವರಿದ್ದಾಗ ಹೇಳ್ಕೊಡ್ತಾ ಇದ್ರಿ ಕತೆ. ನಿಮ್ಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ದೊಡ್ಡವ್ರಿಗೆ ಗೊತ್ತಿರುತ್ತೆ. ಆದ್ರೆ ಅದ್ರ ಮುಂದುವರೆದ ಭಾಗನೂ ಇದೆ. ಈಗ ಅದನ್ನ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಮುಂದುವರೆದ ಭಾಗ ಏನಂತಂದ್ರೆ, ಈಗ ಮೊಮ್ಮಗ ಟೋಪಿ ಮಾಡ್ತಾ ಇದ್ದಾನೆ. ಇದೇ ತರ ಸುಸ್ತಾಯ್ತು, ಮರದ ಕೆಳಗೆ ಮಲಗಿದ್ದ. ಕೋತಿಗಳೆಲ್ಲ ಟೋಪಿ ತಗೊಂಡು ಹೊರಟೋಗಿವೆ. ಇವಾಗ ಇವ್ನು ಎಚ್ಚರಾಗಿ ನೋಡ್ತಾನೆ, ಟೋಪಿ ಎಲ್ಲ ಮೇಲಿದೆ. ಇವನಿಗೆ ಇವ್ರ ಅಪ್ಪ ಹೇಳ್ಕೊಟ್ಟಿದ್ದು, ಇವ್ರ ಅಜ್ಜ ಹೇಳ್ಕೊಟ್ಟಿದ್ದೆಲ್ಲ ನೆನಪಾಯ್ತು. ಇವನೇನ್ ಮಾಡಿದ, ಇವ್ರ ತಲೆ ಮೇಲೆ ಟೋಪಿ ತೆಗೆದು ನೆಲದ ಮೇಲೆ ಕುಕ್ಕದ. ತಕ್ಷಣ ಒಂದ್ ಮರಿ ಕೋತಿ ಹೊಡ್ಕೊಂಡು ಅದನ್ನ ಎತ್ಕೊಂಡ್ ಮೇಲೆ ಹೊರಟೋಯ್ತು. ಹೋಗ್ಬಿಟ್ಟು ಹೇಳ್ತಂತೆ, ನಿನಗ್ ನಿಮ್ಮ ಅಪ್ಪ ಹೆಂಗೆ ಹೇಳ್ಕೊಟ್ಟಿದ್ದಾನ? ನನಗೂ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾನೆ. ನಾವೇನ್ ಪೆದ್ರಲ್ಲ, ನಾವು ಬುದ್ಧಿವಂತರಾಗಿದ್ದೀವಿ ಈಗ ಅಂತ. ಆದ್ರೆ ನಾವು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೀವಿ, ನಾವು ಯಾವ ದಿಕ್ಕಲ್ಲಿ ಹೋಗ್ತಾ ಇದೀವಿ, ಅದ್ರ ಬಗ್ಗೆ ನಾವು ಒಂಚೂರು ಯೋಚನೆ ಮಾಡ್ಬೇಕಲ್ಲ.
ನೋಡಿ, ಯಾವ ಬೆಂಗಳೂರಿನಲ್ಲಿ ಓದೋ ತುಂಬಾ ಬುದ್ಧಿವಂತ ವಿದ್ಯಾವಂತ ಹುಡುಗ ಒಂದ್ಸತಿ ಯಾವ್ದೋ ಒಂದು ಗಾಣ ಇರುತ್ತಲ್ಲ, ಗಾಣದಲ್ಲಿ ಎಣ್ಣೆ ತೆಗಿತಾರೆ ಗೊತ್ತಾ, ಆ ಎಣ್ಣೆ ತೆಗಿಯೋ ಗಾಣ ನೋಡ್ಲಿಕ್ಕೆ ಬಂದಂತೆ ಅವ್ನು ನೋಡಲ್ಲ ಒಂದ್ ದಿವ್ಸ. ಅವ್ನಿಗೆ ಆಶ್ಚರ್ಯ ಆಯ್ತು. ಅಲ್ಲಿ ನೋಡಿದ್ರೆ ಎತ್ತುಗಳು ತಿರುಗ್ತಾ ಇವೆ, ಎಣ್ಣೆ ಬರ್ತಾ ಇದೆ ಗಾಣದಲ್ಲಿ. ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ನೋಡಿದ್ರೆ ಅಲ್ಲಿ ಯಾರು ಜನನೇ ಇಲ್ಲ. ಒಬ್ಬ ರೈತ ಅಲ್ಲೆಲ್ಲೋ ಅವನ ನಾಟಿ ಮಾಡ್ತಾ ಇದ್ದಾನೆ. ಅವನು ರೈತನ ಹತ್ರ ಹೋದ. ರೈತನ ಹತ್ರ ಹೋಗ್ಬಿಟ್ಟು ಕೇಳ್ದ, ಇದು ಎತ್ತು ತಿರುಗ್ತಾನೆ ಇದೆ, ಯಾರಿಲ್ಲ ಅಂದ್ರು. ನನ್ಗೆ ಆಶ್ಚರ್ಯ ಆಯ್ತು, ಈ ಎತ್ತು ತಿರುಗ್ತಾನೆ ಇದೆಯಲ್ಲ, ನೀವ್ ಯಾರು ಇಲ್ಲ ಅಲ್ಲಿ ನೋಡ್ಕೊಳಕ್ಕೆ, ಅದು ನಿಂತ್ಕೊಂಡ್ಬಿಟ್ರೆ ಅಂತ ಕೇಳ್ದ. ಅದಕ್ಕೆ ರೈತ ಹೇಳ್ದ, ಅದ್ ನಿಂತ್ಕೊಳ್ಳಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ ಸುತ್ತಾ ಇರುತ್ತೆ, ಅಕಸ್ಮಾತ್ ನಿಂತ್ರು ಏನ್ ತೊಂದರೆ ಇಲ್ಲ, ನಮ್ಗೆ ಗೊತ್ತಾಗತ್ತೆ ಅಂದ. ಹೆಂಗೆ, ಅದ್ ಕತ್ತಿಗೊಂದು ಗಂಟೆ ಕಟ್ಟಿದೀನಿ, ಆ ಗಂಟೆ ಶಬ್ದ ಕೇಳಲ್ಲ ಅಂದ್ರೆ ಗಂಟೆ ಶಬ್ದ ನಿಂತೋಯ್ತು ಅಂದ್ರೆ ಎತ್ತು ನಿಂತೋಯ್ತು ಅಂತ ಅರ್ಥ. ಅವಾಗ ನಾನು ಇಲ್ಲಿಂದಾನೆ ಹೋಯ್ ಹೋಯ್ ಅಂದ್ರೆ ಸಾಕು, ಅದು ತಿರ್ಗಾ ಸುತ್ತಕ್ ಶುರು ಮಾಡುತ್ತೆ ಅಂತ ಹೇಳ್ದ. ನೋಡಿ, ಸಿಟಿನಲ್ಲಿ ಓದಂತ ಬುದ್ಧಿವಂತ ಹುಡುಗ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕೇಳ್ತಾನೆ, ಎಲ್ಲ ಈ ಕಡೆ ನೋಡಿ, ಅಲ್ಲಿ ಯಜಮಾನ್ರು ಕೂತ್ಕೋತಾರೆ ಅಂತ ಚಿಂತೆ. ಆ ಸಿಟಿನಲ್ಲಿ ಓದಂತ ಹುಡುಗ ಕೇಳ್ತಾನೆ, ಅಲ್ಲ ಸ್ವಾಮಿ, ನೀವೇನೋ ಹೇಳಿದ್ರಿ ಗಂಟೆ ಶಬ್ದ ನಿಂತು ಆದ್ರೆ ನೀವು ಅಲ್ಲಿಂದ ಹೋಯ್ ಹೋಯ್ ಅಂತೀರಿ, ಅದು ಸುತ್ತುತ್ತೆ ಅಂತ. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅದು ನಿಂತಲ್ಲೇ ನಿಂತ್ಕೊಂಡು ಕತ್ತಲ್ಲಾಡಿಸ್ತಾ ಇದ್ರೆ ಅವಾಗ ಗಂಟೆ ಶಬ್ದ ಬರುತ್ತಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗತ್ತ ಅವಾಗ? ಅದಕ್ಕೇನ್ ರೈತ ಉತ್ತರ ಕೊಟ್ಟ ಗೊತ್ತಾ? ಅದು ನಮ್ಮ ಎತ್ತನ ನಿಂತರ ಕಾಲೇಜಿಗೆ ಕಳಿಸಿಲ್ಲ ಅಂತಂದ್ರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ತುಂಬಾ ಯೋಚನೆ ಮಾಡಬೇಕಾಗಿರೋ ವಿಷಯ ಇದು. ನಾವು ಬುದ್ಧಿವಂತರಾಗ್ತಾ ಇದ್ದೀವಿ, ಆದ್ರೆ ನಮ್ಮ ಬುದ್ಧಿವಂತಿಕೆಯನ್ನು ಯಾವ ತರ ಯೋಚನೆ ಮಾಡ್ತಕ್ಕೆ ಉಪಯೋಗಿಸ್ಕೊತಾ ಇದೀವಿ, ಯಾವ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದೀವಿ. ಈಗೆಲ್ಲ ಮಕ್ಕಳು ಹೇಗಿದ್ದಾರೆ ಅಂತಂದ್ರೆ, 3ನೇ ಕ್ಲಾಸ್ ಮಗು, ಮಕ್ಕಳು ಸ್ಥಿತಿಗತಿಗಳು ಹೇಗಿದೆ ಅಂತ ಕೇಳ್ತಾ ಇದ್ದೀನಿ. 3ನೇ ಕ್ಲಾಸ್ ಮಗು ಬ್ಯಾಗ್, ತುಂಬಾ ಭಾರವಾದ ಬ್ಯಾಗ್ ಅನ್ನ ತಗೊಂಡು ಬಂದು ಮನೇಲಿ ಇಟ್ಬಿಟ್ಟು ಅಮ್ಮನ ಹತ್ರ ಕೇಳ್ತಂತೆ, ಅಮ್ಮ ಈ ಭಾರ ಹೊತ್ಕೊಂಡು ಇನ್ನು ಎಷ್ಟು ದಿವಸ ನಾನು ತಿರುಗ್ಬೇಕು ಅಂತ. ಅದಕ್ಕೆ ಅಮ್ಮ ತಮಾಷೆಗೆ, ನಿನಗೆ ಮದುವೆ ಆಗತ್ತನಕ ಅಲ್ಲಂತೆ. ಹಂಗಾರೆ ಆ ಮಗು ಹೇಳ್ತಾನೆ, ನಾಳೆನೇ ನಂಗೆ ಮದುವೆ ಮಾಡಿಬಿಡು ಅಂತ. ಅಂದ್ರೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟೆಲ್ಲ ಪಾಪ ಅದಕ್ಕೆ ಭಾರ ಪುಸ್ತಕ. ಇನ್ನು ಈ ಸ್ವಲ್ಪ ವಯಸ್ಸು ಬಂದ್ಬಿಟ್ರೆ, 10th ಬಂದ್ಬಿಟ್ರೆ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ, ಅವ್ರ ಸ್ವೇಚ್ಛಾಚಾರನೇ ಸ್ವತಂತ್ರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು. ಈ ರೀತಿ ಬೆಳೆದ್ರೆ ಹೇಗೆ? ಇನ್ಫೋಸಿಸ್ ನ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ, 12 ಗಂಟೆ ಕೆಲಸ ಮಾಡ್ಬೇಕು ನೀವೆಲ್ಲ ಯುವಕರು, ಅವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು ಅಂತ. ಅದನ್ನ ಅಪ್ಪ ಹೇಳದ ಮಗನಿಗೆ, ಒಬ್ಬ PUC ಹುಡುಗನಿಗೆ, ನೋಡಪ್ಪ ಹಂಗೆ ಹೇಳಿದಾರೆ, ನೀನ್ ಚೆನ್ನಾಗಿ ಓದ್ಬೇಕು ಅಂತ. ಅದಕ್ಕೆ ಹುಡುಗ ಹೇಳದ್ನಂತೆ, ಅಪ್ಪ ನಾರಾಯಣ ಮೂರ್ತಿ ಅವರು ಒಂದು ವರ್ಷಕ್ಕೆ 16 ಕೋಟಿ ಸಂಬಳ ಅವ್ರಿಗೆ, ಆದ್ರೆ ವಿರಾಟ್ ಕೊಹ್ಲಿ 2 ತಿಂಗಳಿಗೇನೆ 17 ಕೋಟಿ ತಗೋತಾ ಇದ್ದಾನೆ. ಇವಾಗ ಹೇಳು, ನಾನು ಆಟ ಆಡಕ್ ಹೋಗ್ಲು ಓದಕ್ ಹೋಗ್ಲು ಅಂತ. ವಿತಂಡವಾದ ಮಾಡ್ತಾರೆ ಮಕ್ಕಳು. ಈ ರೀತಿ ಇದ್ದಾಗ ನಾವು ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ನಾವು ಸಾಧನೆ ಮಾಡ್ಬೇಕು ಅಂತಂದ್ರೆ ನಮಗೆ ಸ್ಫೂರ್ತಿ. ನನಗೆ ಸೇವೆ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಕೆಲಸ ಮಾಡಕ್ ಸ್ಫೂರ್ತಿ, ಅದು ನಾವು ತಿಳ್ಕೊಬೇಕಾದ್ರೆ. ಅವ ಬೆಳಗ್ಗೆ ಎದ್ದು ಬೇಗ ಸ್ನಾನ ಶೌಚ ಎಲ್ಲ ಮುಗಿಸಿ ತಿಂಡಿ ತಿಂದು ಓಡಾಡ್ತಾ ಇರ್ತಾನಂತೆ ಆಫೀಸ್ಗೆ. ಯಾಕೆ ಅಂತಂದ್ರೆ ಅವ್ನಿಗೆ ವಾಪಸ್ ಏನೋ ಸಿಗ್ತಾ ಇದೆ, ಅದೇ ಸ್ಫೂರ್ತಿ. ವಾಪಸ್ ಏನ್ ಸಿಗ್ತಾ ಇದೆ? ಸಂಬಳ. ಅದನ್ನೇ ವಿತ್ತೇಷಣ, ವಿತ್ತ ಅಂದ್ರೆ ದುಡ್ಡು. ಅದು ಅವನಿಗೆ ಸ್ಫೂರ್ತಿ ಅಂತ ಕೆಲಸ ಮಾಡಕ್ಕೆ. ಇಲ್ಲಪ್ಪ, ಅವನ 10 ತಲೆಮಾರು ಕೂತ್ಕೊಂಡು ತಿನ್ನೋಷ್ಟು ಅವನ ಹತ್ರ ದುಡ್ಡಿದೆ, ಅವನ ಕೆಲಸನೇ ಮಾಡ್ಬೇಕಾಗಿಲ್ಲ. ಆದ್ರೂ ಕೂಡ ಅವನ ಅಕಸ್ಮಾತ್ ಕೆಲ್ಸಕ್ಕೆ ಹೋಗ್ತಾನೆ ಅಂದ್ರೆ, ಅವ್ನು ಯಾರಿಗೋಸ್ಕರ ಹೋಗ್ತಾನೆ ಅಂದ್ರೆ, ನಾನು ದೊಡ್ಡವನಾದ್ಮೇಲೆ ಮದುವೆ ಮಾಡ್ಕೋಬೇಕು, ನನ್ನ ಸಂಸಾರ ವೃದ್ಧಿ ಆಗ್ಬೇಕು, ಒಳ್ಳೆ ಹೆಂಡತಿ ಬೇಕು, ಮಕ್ಕಳಾಗ್ಬೇಕು ಅಂತ ಆಸೆ ಪಡ್ತಾನಂತೆ. ಅದು ಅವನಿಗೆ ಮೋಟಿವೇಶನ್ ಅಂತ ಕೆಲಸ ಮಾಡಕ್ಕೆ. ಅದು ಅವನನ್ನ ಕೆಲಸ ಮಾಡ್ಲಿಕ್ಕೆ ಬಿಡುತ್ತೆ. ಇದನ್ನ ಪುತ್ರೇಷಣ ಅಂತ ಹೇಳ್ತಾರೆ. ಅದು ಇದೆಯಪ್ಪ, ಕೆಲಸ ಮಾಡ್ಬೇಕಾಗೇ ಇಲ್ಲ. ಒಳ್ಳೆ ಹೆಂಡತಿ ಮಕ್ಳಿದ್ದಾರೆ, ಒಳ್ಳೆ ಗಂಡ ಇದ್ದಾರೆ, 10 ತಲೆಮಾರು ಕೂತ್ಕೊಂಡು ತಿನ್ನೋಷ್ಟು ಆಸ್ತಿ ಇದೆ, ದುಡಿನೇ ಬೇಕಾಗಿಲ್ಲ ಅಂದ್ರೂ ಅವನಿಗೆ ಕೆಲಸ ಮಾಡಕ್ಕೆ ಅವನಿಗೆ ಸ್ಫೂರ್ತಿ ಯಾವಾಗ ಅಂತಂದ್ರೆ, ಜನ ಹೊಗಳ್ಬೇಕಂತೆ, ಇವನು ದಾನ ಶೂರ ಕರ್ಣ ಅಂತ ಹೇಳ್ಬೇಕು. ದೇವಸ್ಥಾನಕ್ಕೊಂದು ಫ್ಯಾನ್ ಕೊಟ್ಬಿಡೋರು, ಆ ಫ್ಯಾನ್ ರೆಕ್ಕೆ ಮೇಲೆಲ್ಲ ಇವನ ಹೆಸರು ಬರ್ಸಿರ್ತಾನೆ. ಅವನ ಪ್ರಕಾರ ಫ್ಯಾನ್ ತಿರುಗಬಾರ್ದು.
ಯಾಕೇಳಿ ನಿಮ್ಗೆ ಗಾಳಿ ಬರ್ಬೇಕು ಅಂತ ಅವ್ನು ಮಾಡಿಲ್ಲ, ಓದ್ಬಿಟ್ಟು ಅಯ್ಯೋ ಎಂತ ದೊಡ್ಡ ಮನುಷ್ಯ ನೋಡಿ ಅವ್ನು ಟೈಮ್ ಕೊಟ್ಟಿದ್ದಾನೆ ಅಂತ ಹೇಳ್ಬೇಕಂತ, ಹೊಗಳ್ಬೇಕಂತೆ ಜನ. ಆ ರೀತಿ ಅದಕ್ಕೆ ಆಸೆ ಪಡ್ತಾನಂತೆ. ಅದು ಅವನಿಗೆ ಕೆಲಸ ಮಾಡಕ್ಕೆ ಮೋಟಿವೇಶನ್, ಅವನು ಕೆಲಸ ಮಾಡಬೇಕು ಅಂತ ಅನ್ಸುತ್ತಂತೆ. ಇದನ್ನ ಲೋಕೇಶನ ಅಂತ ಹೇಳ್ತಾರೆ. ನಮ್ಮ ದೇಶ ಇನ್ನು ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ನಾವು ಹೇಳ್ತೀವಿ. ಎಷ್ಟು ವರ್ಷ ಆಯ್ತು ಸ್ವತಂತ್ರ ಬಂದು, ಇನ್ನು ಮುಂದುವರೆದ ರಾಷ್ಟ್ರ ಯಾಕಾಗ್ಲಿಲ್ಲ ಅಂದ್ರೆ 99% ಇದೇ ತರ ಜನ ಅಂತ ಇರೋದು. ಇನ್ನು 1% ಮಾತ್ರ ಈ ಶಾಲೆ ನಡೆಸ್ತಾ ಇದಾರಲ್ಲ ನಮ್ಮ ಪ್ರದೀಪ್ ದೀಕ್ಷಿತ್, ಆ ತರ ಒಂದು 10% ಆದ್ರೂ ಪ್ರದೀಪ್ ದೀಕ್ಷಿತ್ ತರ ನಮ್ಮ ದೇಶ ಉದ್ಧಾರ ಆಗಿ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ಬಿಡ್ತೀವಿ. ಡೆವಲಪಿಂಗ್ ಕಂಟ್ರಿನೇ. ಎಕನಾಮಿಕ್ ಪುಸ್ತಕದ ಮೊದಲನೇ ಪುಟ ತಗೊಳ್ಳಿ, ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ. ಈಗಲೂ ಅದೇ. ಅಂದ್ರೆ ನಮ್ಗೆ ಯೋಗ್ಯತೆ ಇಲ್ಲ? ಯೋಗ್ಯತೆ ಇದೆ, ಮಾನಸಿಕತೆ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಈ ದೇಶದ ದ ಟ್ವಿನ್ ಐಡಿಯಲ್ಸ್ ಆಫ್ ದಿಸ್ ನೇಷನ್ ಆರ್ ರಿನೌನ್ಸಿಯೇಷನ್ ಅಂಡ್ ಸರ್ವಿಸ್. ಅಂದ್ರೆ ಎರಡು ಆದರ್ಶ ನಮ್ಮ ದೇಶದ ಏನಪ್ಪಾ ಅಂದ್ರೆ ತ್ಯಾಗ ಮತ್ತು ಸೇವೆ ಅಂತ ಹೇಳ್ತಾರೆ. ಸೇವೆ ಮಾಡ್ಬೇಕು. ಯಾಕೆ ಮಾಡ್ಬೇಕು? ಈಗ ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಮಾಡ್ಬೇಕು? ಮಾಡ್ದಂಗೆ ಇರ್ಬೋದಲ್ಲ. ಅವ್ರು ಚೆನ್ನಾಗಿದ್ರೆ ಸಾಕಲ್ಲ, ಅವ್ರ ಸ್ವಂತ ಸಂಪಾದನೆ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಕಾರು ಗೀರು ಎಲ್ಲ ಇಟ್ಕೊಂಡು ಮನೆ ಮಾಡ್ಕೊಂಡು ಇರ್ಬೋದು. ಆದ್ರೆ ಯಾಕೆ ಮಾಡಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಯಾಕೆ ಅಂತಂದ್ರೆ ಸಮಾಜ ಅನ್ನೋದು ನಮ್ಮ ವ್ಯಕ್ತಿತ್ವದ ಮುಂದುವರೆದ ಭಾಗ. ಸೊಸೈಟಿ ಇಸ್ ದಿ ಎಕ್ಸ್ಟೆನ್ಷನ್ ಆಫ್ ಯುವರ್ ಪರ್ಸನಾಲಿಟಿ ಅಂತ ಹೇಳೋದು. ನಮ್ಮ ವ್ಯಕ್ತಿತ್ವದ ಮುಂದುವರೆದ ಭಾಗ ಸಮಾಜ ಅಂದ್ಮೇಲೆ, ಸಮಾಜ ಚೆನ್ನಾಗಿದ್ರೆ ತಾನು ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಅದರಿಂದ ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ಮಾಡಬೇಕು ಸೇವೆ ಅಂತ ವಿವೇಕಾನಂದರು ಹೇಳ್ತಾರೆ. ಕೋಪದಲ್ಲಿ ಬೈತಾರೆ, ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಲ್ವಾ? ಬೆಳಗ್ಗೆ ಎದ್ದು ಅಲ್ಲುಜಲ್ವಾ? ಅದು ಕೆಲಸ ತಾನೆ. ಸಂಬಳ ಕೊಟ್ರೇನೆ ಅಲ್ಲುಜೋದು ಅಂತೀರ ಯಾರಾದ್ರು? ಸಂಬಳ ಕೊಟ್ರೇನೆ ಸ್ನಾನ ಮಾಡೋದು ಅಂತೀರ ಯಾರಾದ್ರು? ನೀವು ಸ್ನಾನ ಮಾಡಲಿಲ್ಲ ನಿಮ್ಮ ಹತ್ರ ಯಾರು ಬರಕ್ಕಾಗಲ್ಲ, ಅಷ್ಟೇ ಅಲ್ವಾ? ಅದರಿಂದ ಇದು ನಿಜವಾದ ಸೇವೆ. ಆ ರೀತಿ ಈ 3 ತರ ಹೇಳೋದಲ್ಲ, 3 ಮಾಡ್ಕೊಂಡಿದ್ರೆ ಏನು ಉಪಯೋಗ ಇಲ್ಲ. ಇನ್ನೊಂದು ಮಾಡ್ಬೇಕು. ಅದೇನಪ್ಪಾ ಅಂತಂದ್ರೆ, ಏನು ಅಪೇಕ್ಷೆ ಇಲ್ಲದೆ ಸಮಾಜಕ್ಕೋಸ್ಕರ ಕೆಲಸ ಮಾಡಿ. ಅದೇ ನಿಜವಾದ ಸೇವೆ. ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ಬೇಕು. ಅವ್ರು ಏನೋ ನಾಳೆ ನಮ್ಗೇನೋ ಮಾಡ್ತಾರೆ ಅಂತ ಮಾಡೋದಲ್ಲ. ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದು ಒಬ್ಬೊಬ್ಬರದು ಕರ್ತವ್ಯ ಅಂತ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ತಾರೆ. ಆಹಾರ ನಿದ್ರಾ ವಯಮೈಥುನಂಚ ಸಾಮಾನ್ಯವೇ ತತ್ ಪಶುವಿ ನರಾಣ. ತುಂಬಾ ಉದ್ದ ಇದೆ ಶ್ಲೋಕ, ಸಂಸ್ಕೃತದಲ್ಲಿ ಏನೇನೋ ಹೇಳ್ಬಿಟ್ರು ಅಂದ್ಬಿಡ್ತೀರ ಆಗಲ್ಲ ನೀವು. ಅದಕ್ಕೆ ನಿಲ್ಲಿಸ್ತೀನಿ. ಅದರ ಅರ್ಥ ಇಷ್ಟೇ: ಆಹಾರ, ನಿದ್ರೆ, ಭಯ, ಮೈಥುನ ಅಂದ್ರೆ ಮಕ್ಕಳನ್ನು ಪಡೆಯೋದು. ಇದು ಪ್ರಾಣಿಗಳಿಗೂ ಸಮ ಅಂತೆ, ಮನುಷ್ಯರಿಗೂ ಸಮ ಅಂತ. ಆದ್ರೆ ಈ 4ನೇ ನಾವು ಮಾಡ್ಕೊಂಡು ಜೀವನ ಪೂರ್ತಿ ಬದುಕಿದ್ರೆ, ಆ ಶ್ಲೋಕದಲ್ಲಿ ಕೊನೆಯಲ್ಲಿ ಹೇಳುತ್ತೆ ಪಶು ವಿಸ್ಸಮಾನಃ. ನಾವು ಯಾವ್ದಕ್ಕೆ ಸಮ ಆಗ್ತೀವಿ? ಪ್ರಾಣಿಗಳಿಗೆ ಸಮ ಆಗ್ತೀವಿ. ಹಿಂಗೆ ನಾವು ಬದುಕ್ತಾ ಇರೋದು. ಯಾರು ಶಾಶ್ವತ ಅಲ್ಲ. ನಾವೇನು ಆಸ್ತಿ ಪಾಸ್ತಿ ಕಾರು ಬಂಗಲೆಲ್ಲ ಯಾರು ಎತ್ಕೊಂಡು ಹೋಗೋದಿಲ್ಲ. ಆದ್ರೆ ನಾವು ಹೇಗೆ ಬದುಕ್ತಾ ಇದೀವಿ? ಬ್ರಹ್ಮ ಸೃಷ್ಟಿ ಮಾಡುವಾಗ ಮೊದಲು ನಾಯಿಗಳನ್ನು ಸೃಷ್ಟಿ ಮಾಡೋದಂತ. ನಾಯಿಗಳಿಗೆ ಹೇಳದಂತೆ ನಿನಗೆ 20 ವರ್ಷ ಆಯ್ತು. ನಿನ್ ಕೆಲಸ ಏನು? ಮನೆ ಕಾಯ ಕೆಲಸ. ಮನೆ ಕಾಯಕ್ಕೆ 20 ವರ್ಷ ಯಾಕೆ ಬದುಕಿರ್ಬೇಕು ಅಂತ ಅನ್ನಿಸ್ತು. ಸ್ಟ್ರೈಕ್ ಮಾಡೋದಂತ, ಕಮ್ಮಿ ಮಾಡುವಂತ 10 ವರ್ಷ ಕಮ್ಮಿ ಮಾಡಿ. ಆಮೇಲೆ ಕೋತಿಗಳನ್ನು ಸೃಷ್ಟಿ ಮಾಡಿದ್ವಿ. ಕೋತಿಗಳಿಗೆ ಹೇಳೋದಂತ ನಿನಗೆ 40 ವರ್ಷ ಆಯ್ತು. ನಿನ್ ಕೆಲಸ ಏನು? ಬೇರೆಯವ್ರಿಗೆ ಮನೋರಂಜನೆ ಮಾಡೋದೇ ಕೆಲಸ. ಕೋತಿ ಚೇಷ್ಟೆ ಅಂತೀವಲ್ವಾ, ಅದೇ ನಿನ್ ಕೆಲಸ. ಅದಕ್ಕೂ ಗಾಬರಿ ಆಯ್ತು. ಬೇರೆಯವ್ರ ಮನೋರಂಜನೆ ಮಾಡಕ್ಕೆ ನಾನು 40 ವರ್ಷ ಯಾಕೆ ಬದುಕಿರ್ಬೇಕು? ಸ್ಟ್ರೈಕ್ ಮಾಡೋದಂತೆ, ನನಗೂ ಕಮ್ಮಿ ಮಾಡುವಂತ ಆಯ್ತು ಅಂದ. ಆಮೇಲೆ ದನಕರುಗಳನ್ನು ಸೃಷ್ಟಿ ಮಾಡೋದಂತೆ, ನಿನಗೆ 80 ವರ್ಷ ಆಯಸ್ಸು ಅನ್ನಂತೆ. 80 ವರ್ಷ ಆಯಸ್ಸು. ನಿನ್ ಕೆಲಸ ಏನು? ಚೆನ್ನಾಗಿ ದುಡಿಬೇಕು. ಆದ್ರೆ ಅದ್ರ ಫಲವನ್ನ ಅನುಭವಿಸಾಗಿಲ್ಲ, ಬೇರೆಯವ್ರು ಅನುಭವಿಸ್ತಾರೆ. ನಾವು ಕರುಗೂ ಒಂಚೂರು ಹಾಲು ಬಿಡಲ್ಲ, ಎಲ್ಲ ನಾವೇ ಕರ್ಕೊಂಡ್ಬಿಡ್ತೀವಿ ಅಲ್ವಾ? ಮೂತ ಇದ್ದಾರೆ ನೋಡಿ ಕೆಲವರು. ಅಂದ್ರೆ ಅದಕ್ಕೂ ಗಾಬರಿ ಆಯ್ತು. 80 ವರ್ಷ ಬದುಕಿರ್ಬೇಕಾ? ನಾನು ಬೇರೆಯವ್ರಿಗೋಸ್ಕರ ದುಡ್ಕೊಂಡು ನನ್ನ ಆಯಸ್ಸು ಕಮ್ಮಿ ಮಾಡಿದಂಗೆ 10 ವರ್ಷ ಬೇಡ ಅಂತ ಗಲಾಟೆ ಮಾಡ ಆಯ್ತು ಅಂತ 50% ಕಮ್ಮಿ ಮಾಡೋದು. ಅಂದ್ರೆ 40 ವರ್ಷ ಕಮ್ಮಿ ಮಾಡೋದು. ಆಮೇಲೆ ಮನುಷ್ಯನ ಸೃಷ್ಟಿ ಮಾಡೋದು. ಮನುಷ್ಯರಿಗೆ ಹೇಳೋದಂತೆ ನಿನಗೆ 20 ವರ್ಷ ಆಯಸ್ಸು. ನಿನ್ ಕೆಲಸ ಏನು? ಏನು ಕೆಲಸ ಇಲ್ಲ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಮೋಜು ಮಾಡ್ಕೊಂಡಿರೋದು. ಇನ್ನು ಗಾಬರಿ ಆಗೈತು. ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಮೋಜು ಮಾಡ್ಕೊಂಡಿರೋಕೆ 20 ವರ್ಷನ? ಆ ನಾಯಿ 10 ವರ್ಷ ವಾಪಸ್ ಕೊಡ್ತಲ್ಲ, ಹೌದು. ಕೋತಿಗಳು 20 ವರ್ಷ ವಾಪಸ್ ಕೊಡ್ತಲ್ಲ, ಹೌದು. ದನಕರುಗಳು 40 ವರ್ಷ ವಾಪಸ್ ಕೊಡ್ತಲ್ಲ, ಹೌದು. ಅದೆಲ್ಲ ಸೇರಿಸಿ ನನಗೆ ಕೊಡೋನಂತೆ. ಅವನು ದೇವ್ರ ತಾತಾಸ್ತು ಅಂತ ಅಂದ್ಬಿಟ್ಟ
ಆದ್ರೆ ಅದು ಕೊಡುವಾಗ ಅದ್ರ ಗುಣಗಳನ್ನು ಸೇರಿಸ್ಕೊಟ್ಟೆ ಇವ್ರಿಗೆ ಗೊತ್ತಾಗಿಲ್ಲ ಪಾಪ. 20 ವರ್ಷ ಅಪ್ಪನ ದುಡ್ಡು ಖರ್ಚು ಮಾಡ್ಕೊಂಡು ಅಮ್ಮ ಹಾಕಿದ್ದು ಊಟ ಮಾಡ್ಕೊಂಡು ಬೆಳೆದು ಬಿಡ್ತೀವಿ. ಆಮೇಲೆ ಮದುವೆ ಅಂತ ಒಂದು ಮಾಡ್ಬಿಡ್ತಾರೆ. ಆಮೇಲೆ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ನನ್ನ ಗಂಡನಿಗೋಸ್ಕರ ನಾನು ದುಡಿತಾ ಇದ್ದೀನಿ ಅಂತ ದನ ದುಡಿದ್ರೆ ಇನ್ನು 40 ವರ್ಷ ದುಡಿತೀರಿ, ಅಲ್ಲಿಗೆ 60 ವರ್ಷ ಆಯ್ತು. ಮೊಮ್ಮಕ್ಕಳಾಗುತ್ತೆ, ಮೊಮ್ಮಕ್ಕಳ ಜೊತೆ 20 ವರ್ಷ ಕೋತಿ ಚೇಷ್ಟೆ ಮಾಡ್ಕೊಂಡು ಕಾಲ ಕಳಿತೀರ, 80 ವರ್ಷ ಆಯ್ತು. ಆಮೇಲೆ ನಿಮ್ಗೆ ಕಾಣಿಸಲ್ಲ, ಕೈ ಕಾಲು ನಡೆಯುತ್ತೆ, ಅಲ್ಲಿ ಬಾಗಿಲ ಹತ್ರ ಕೂಡ್ಸ್ಬಿಟ್ಟಿರ್ತಾರೆ ನಿಮ್ನ ನಾಯಿ ತರ ಮನೆ ಕಾಯ್ಕೊಂಡು. ಇನ್ನೊಂದು 10 ವರ್ಷ, ಅಲ್ಲಿಗೆ 90 ವರ್ಷ ಆಯ್ತು. 10 ವರ್ಷ ಬೋನಸ್, 100 ವರ್ಷ ಆಯಸ್ಸು, ಮುಗಿತು ನಮ್ ಕತೆ. ಹೀಗೆ ನಾವು ಬದುಕಿರೋದು. ಯಾವ ಪುರುಷಾರ್ಥಕ್ಕೆ ಬದುಕು? ಒಬ್ಬ ರಾಜ ಇದ್ದ, ಅವನು ನನ್ನ ಜೀವನ ಚರಿತ್ರೆ ಬರೆಯಪ್ಪ ಅಂತ ಒಬ್ಬ ಪಂಡಿತನ ಕರೆದು ಹೇಳ್ದ. ಆಯ್ತು ಸ್ವಾಮಿ, ನಂಗೆ 1 ವರ್ಷ ಟೈಮ್ ಕೊಡಿ ಇಂದ. 1 ವರ್ಷ ಟೈಮ್ ಆದ್ಮೇಲೆ ಎಲ್ಲಪ್ಪ ನನ್ನ ಜೀವನ ಚರಿತ್ರೆ ಅಂದ್ರೆ ಒಂದು ದೊಡ್ಡ ಎತ್ತಿನ ಗಾಡಿಲಿ ದೊಡ್ಡ ಗ್ರಂಥಗಳನ್ನು ತರ್ತಾ ಇದ್ದಾನೆ, ಕರಡು ಪ್ರತಿ. ನೋಡಿ ಸ್ವಾಮಿ, ಇದೇನೆ ನಾನು ಬರ್ದಿರೋದು, ಒಂದ್ಸತಿ ಓದಿ. ರಾಜನ್ಗೆ ಆಗ್ಲೇ 80 ವರ್ಷ ಆಗೋಗಿತ್ತು, ಹೇಳ್ದ ನಂಗೆ ಕಣ್ಣು ಕಾಣಿಸ್ತಾ ಇಲ್ಲ, ಕೈ ಕಾಲು ನಡೀತಾ ಇದೆ, ಅದನ್ನ ಓದಕ್ಕೆಲ್ಲ ಆಗುತ್ತೆ, ಸಂಕ್ಷಿಪ್ತ ಮಾಡ್ಕೊಂಡು ತಗೊಂಬಂದ. ಆಗ್ಲಿ ಸ್ವಾಮಿ, ಇನ್ನೊಂದು 6 ತಿಂಗಳು ಟೈಮ್ ಕೊಡಿ. ಇನ್ನು 6 ತಿಂಗಳು ಆದ್ಮೇಲೆ ಎಲ್ಲಪ್ಪ ನನ್ನ ಜೀವನ ಚರಿತ್ರೆ, ಆಗ್ಲೂ ಒಂದು 10-15 ಗ್ರಂಥಗಳನ್ನು ತಂದಿದ್ದಾನೆ, ಇದೇ ಸ್ವಾಮಿ ನಿನ್ ಜೀವನ ಚರಿತ್ರೆ ಅಂತ. ರಾಜ ತಿರ್ಗಾ ಹೇಳ್ದ, ನನ್ಗೆ ಅದು ಓದಕ್ಕಾಗಲ್ಲ, ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ ಬಾ, ಸಂಕ್ಷಿಪ್ತ ಮಾಡು. ಇವನಿಗೆ ಸಿಟ್ಟು ಬಂತು ಪಂಡಿತನ್ಗೆ, ಇದೇನಿದು? ಅವ್ನು ಹೇಳ್ದ, ಹಂಗಾರೆ ನಾಳೆನೇ ಬರ್ತೀನಿ ಸ್ವಾಮಿ, ತಗೊಂಡ್ ಬರ್ತೀನಿ. ಮಾರನೇ ದಿವಸ ಬರ್ತಾನೆ, ಏನು ತಂದೆ ಇಲ್ಲ. ಎಲ್ಲಪ್ಪ ನನ್ನ ಜೀವನ ಚರಿತ್ರೆ ಅಂತ ಕೇಳದ ರಾಜ. ಜೋಬಳಿಗೆ ತೆಗೆದು ಒಂದು ಬೆಂಕಿ ಪಟ್ನ ಕೊಟ್ಟ, ತಗಳಿ ಸ್ವಾಮಿ, ಇದೇನು ಬೆಂಕಿ ಪಟ್ನ ಕೊಡ್ತಾ ಇದೆ ಅಂತ. ತೆಗೆದು ನೋಡಿ ಸ್ವಾಮಿ, ಅದು ತೆಗೆದು ನೋಡಿದ್ರೊಳಗೆ ಒಂದು ಚೀಟಿ ಇತ್ತು. ಆ ಚೀಟಿಯಲ್ಲಿ ಏನ್ ಬರೆದಿತ್ತು? 3 ಪದ, ಹುಟ್ಟಿದ್ದ ಬದುಕಿದ್ದ ಸತ್ತ ಅಂತ. ಇಷ್ಟೇ ಸ್ವಾಮಿ ನಿನ್ ಜೀವನ ಚರಿತ್ರೆ. ನಾಳೆ ನಮ್ದು ನಿಮ್ದು ಅಷ್ಟೇ, ನಾಳೆ ನಮ್ದು ನಿಮ್ದು ಅಷ್ಟೇ. ಅದರಿಂದ ನಾವು ಮಕ್ಕಳು ನೀವೆಲ್ಲ ಸೇರ್ಕೊಂಡಿದ್ದೀರಿ, ಪುಸ್ತಕ ತಗೊಳ್ತೀರಿ, ಆದ್ರೆ ನಿಮಗೆ ಯಾವ ಭಾವನೆ ಇರ್ಬೇಕು? ನಾಳೆ ನಾನು ದೊಡ್ಡವನಾಗಿ ನಾನು ಸಂಪಾದನೆ ಮಾಡಿ ನಾನು ಏನಾದ್ರು ಒಂದು ಸಾಧನೆ ಮಾಡಿದ್ಮೇಲೆ ನಾನು 10 ಮಕ್ಳಿಗೆ ಹಿಂಗ್ ಮಾಡ್ಬೇಕು ಅನ್ನೋ ಭಾವನೆ ನೀವು ತಗೊಂಡಿದ್ರೆ ಇವತ್ತಿನ ಕಾರ್ಯಕ್ರಮ ಸಕ್ಸಸ್ಫುಲ್ ಅಂತ ಅರ್ಥ. ಇಲ್ಲ ಅವ್ರು ಇರೋದೇ ಕೊಡಕ್ಕೆ, ನಾವಿರೋದೇ ಈಸ್ಕೊಳಕ್ಕೆ ಅಂತಿದ್ರೆ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಅಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಹುಟ್ಟದ ಹಬ್ಬ ಅಂತಂದ್ರೆ ಸ್ನಾನ ಮಾಡಿಸಿ, ಬಿಸಿ ಒಳ್ಳೆ ಬಟ್ಟೆ ಹಾಕಿ, ಕೈಗೆ ಸಿಹಿಯನ್ನ ಕೊಟ್ಟು, ಹಿರಿಯರಿಗೆಲ್ಲ ಹೋಗಿ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬಾ, ಆಶೀರ್ವಾದ ತಗೊಂಡ್ ಬಾ, ದೇವಸ್ಥಾನಕ್ಕೆ ಹೋಗ್ ಬಾ ಅಂತೆಲ್ಲ ಹೇಳೋರು. ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಜಾಸ್ತಿ ಆಗ್ಲಿ ಅಂತ ಕೇಳ್ಕೊ ಅಂತ ಹೇಳೋರು. ಇವಾಗ ಏನ್ ಮಾಡ್ತಾರೆ? ಆ ಮಗುನ ಕೂಡಿಸ್ಬಿಡ್ತಾರೆ. ಆ ಮಗನ್ ಕೂಡಿಸ್ಬಿಟ್ಟು ಎಲ್ಲರೂ ಅವನಿಗೆ ತಗೊಂಡ್ ಗಿಫ್ಟ್ ಕೊಡೋದು. ಆ ಮಗು ಏನ್ ಮಾಡುತ್ತೆ? ಮುಂದಿನ ವರ್ಷ ಯಾರೋ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ, ಅಮ್ಮ ಹೋದ ವರ್ಷ ಜಾಮೆಟ್ರಿ ಬಾಕ್ಸ್ ಕೊಟ್ಟಿದ್ರು ಅಂಕಲ್, ಈ ವರ್ಷ ಏನು ಕೊಡ್ಲಿಲ್ಲ. ಆ ಮಗು ಏನ್ ಅನ್ಕೊಳತ್ತೆ? ನಾನು ಇರೋದು ಈಸ್ಕೊಳಕ್ಕೆ, ನೀವೆಲ್ಲ ಇರೋದು ಕೊಡಕ್ಕೆ. ಅವ್ನು ದೊಡ್ಡನಾದ್ಮೇಲೆ ಲಂಚ ಇಸ್ಕೊಳ್ದೆ ಇನ್ನೇನ್ ಮಾಡ್ತಾನೆ? ನೀವು ಬೆಳೆಸಿರೋದೇ ಹಂಗೆ ಅಲ್ವಾ? ನಾವು ಕೊಟ್ಟು ಬೇರೆಯವ್ರು ಕೊಡುವಂಥದ್ದನ್ನ ನಾವು ಬೆಳೆಸಲೇ ಇಲ್ಲ ಅಂತ ಆದ್ಮೇಲೆ ಅವ್ನು ದೊಡ್ಡನಾದ್ಮೇಲೆ ಇದಕ್ಕಿದ್ದಂಗೆ ಒಂದ್ ದಿವಸ ಗೌರವ ಆಗ್ಬಿಡ್ತಾನ? ಇಲ್ಲಲ್ಲ, ಆಗೋದಿಲ್ಲ. ಈಗಿನ ಕಾಲದ ಹೇಗಿದೆ ಅಂತಂದ್ರೆ, ಒಬ್ಬ ಚಿಕ್ಕ ಮಕ್ಕಳಿದ್ದೀರ ಆದ್ರೂ ಹೇಳ್ತೀನಿ, ನಡೀತಾ ಇರೋದೇ ಹಾಗೆ. ಒಬ್ಬ ಫೋನ್ ಮಾಡೋದಂತೆ, ನಿಮ್ ಮಗಳ ಮದುವೆ ಬಗ್ಗೆ ಮಾತಾಡ್ಬೇಕು ಅಂತ ಆ ಕಡೆಯಿಂದ ಫೋನ್ ಬಂತು. ಫೋನ್ ಬಂದ ಕೂಡಲೇ ಹುಡುಗಿ ಅಪ್ಪ ಹೇಳದಂತೆ, ಕಾಲ ಹೆಂಗಿದೆ ಅನ್ನಕ್ಕೆ ಹೇಳ್ತಾ ಇದ್ದೀನಿ. ಹುಡುಗಿ ಅಪ್ಪ ಹೇಳದಂತೆ ಮದುವೆ ವಿಷಯ ಅಂತಂದ್ಮೇಲೆ ಒಂದು ಕೋಡ್ ನಂಬರ್ ಇದೆ. ಆ ಕೋಡ್ ನಂಬರ್ ನಲ್ಲಿ ಇರುವಂತ ಎಲ್ಲದನ್ನು ನೀವು ಸ್ಯಾಟಿಸ್ಫೈ ಮಾಡಿದ್ರೆ, ಅದು ಎಲ್ಲವನ್ನು ಪೂರೈಸಿದ್ರೆ ಮಾತ್ರ ಮುಂದಿನ ಮಾತು ಅನ್ನಂತ. ಆಗ ಆ ಕಡೆ ಫೋನ್ ಮಾಡಿದ್ರೆ, ಇಲ್ಲ ಇಲ್ಲ, ನಾನು ಮೊದಲು ನಾನು ಮಾತಾಡೋದು ಕೇಳಿ ಆಮೇಲೆ ನೀವು ಏನ್ ಹೇಳ್ತೀರೋ ಅದನ್ನೆಲ್ಲ ಮಾತಾಡೋಣ. ಇವನು ಒಪ್ಪಲೇ ಇಲ್ಲ. ಮೊದಲು ಈ ಕೋಡ್ ನಂಬರು ಸ್ಯಾಟಿಸ್ಫೈ ಆಗ್ಬೇಕು, ಆಮೇಲೆ ಮುಂದಿನ ಮಾತು. ಏನಪ್ಪ ಕೋಡ್ ನಂಬರ್ ಅಂದ್ರೆ 6, 5, 4, 3, 2, 1 ರಿವರ್ಸ್ ಆರ್ಡರ್ ಅಲ್ಲಿ ಹೇಳ್ದ. ಇದೇನು ಅಂತಂದ್ರೆ, 6 ಅಂದ್ರೆ ಹುಡುಗನಿಗೆ 6 ಫಿಗರ್ ಸ್ಯಾಲರಿ ಇರಬೇಕು, ಅಂದ್ರೆ 1 ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಇರೋನಾಗಿರ್ಬೇಕು. 5 ಅಂದ್ರೆ ಏನು? 5 ಲಕ್ಷ ರೂಪಾಯಿಗೆ ಡೈಮಂಡ್ ನೆಕ್ಲೆಸ್ ಮಾಡಿ ಹಾಕ್ಬೇಕು ಮದುವೆ ದಿವಸ. 4 ಅಂದ್ರೇನು? 4 ವೀಲರ್ ಇರ್ಬೇಕು.
4 ಚಕ್ರದ ಗಾಡಿ ಕಾರು ಅವನ ಹೆಸರಲ್ಲಿ ಇರಬೇಕು. 3 ಅಂದ್ರೇನು? 3 ಅಂದ್ರೆ 3 ಬೆಡ್ರೂಮ್ ಹೌಸ್ ಅವನ ಹೆಸರಲ್ಲಿ ಇರಬೇಕು. 2 ಅಂದ್ರೇನು? 2 ಅಂದ್ರೆ ಹಳೆ ಫರ್ನಿಚರ್ ಲಗೇಜ್ ಅಂತೆ. ಅಪ್ಪ ಅಮ್ಮ ಅತ್ತೆ ಮಾವ ಅವ್ರು ಇರಬಾರ್ದು ಜೊತೆಗೆ. 1 ಅಂತಂದ್ರೆ ಒಂದೇ ಮಗು ಅದು ಮಾಡ್ಕೊಳತ್ತೆ. ಅದು ಇನ್ನು ಯಾವಾಗ ಹೇಳುತ್ತೋ ಆಗ ನೀವೇನು ಮಧ್ಯ ಮಾತಾಡಂಗಿಲ್ಲ. ಇಷ್ಟಾದ್ಮೇಲೆ ಅದಕ್ಕೆ ರಂಗೋಲಿ ಹಾಕಕ್ ಬರೋಲ್ಲ, ಅಡುಗೆ ಮಾಡಕ್ ಬರೋಲ್ಲ, ಹಿರಿಯರು ಕಾಲ್ ಮುಟ್ಟು ನಮಸ್ಕಾರ ಮಾಡೋದಿಲ್ಲ. ಯಾಕೆಂದ್ರೆ ಒಬ್ಳೆ ಮಗಳು, ನಾನು ತುಂಬಾ ಮುದ್ದಾಗಿ ಸಾಕ್ಬಿಟ್ಟಿದೀನಿ, ಅದಕ್ಕೆ ಮೊದಲೇ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಏನಂತೆ. ಆ ಕಡೆ ಫೋನ್ ಮಾಡ್ತಾ ಇದ್ದವನಿಗೆ ಸಿಟ್ಟು ಬಂತು. ನನ್ನ ಮಗನ್ ನಿಮ್ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಯಾವಾಗ ಹೇಳ್ದೆ ನಾನು ಅಂತ. ಅಲ್ಲ ಈಗಲೇ ಮಗಳ ಮದುವೆ ಬಗ್ಗೆ ಮಾತಾಡ್ಬೇಕು ಅಂದ್ರಲ್ಲ. ನಾ ಹೇಳಿದ್ ಸತ್ಯ, ಆದ್ರೆ ನಿಮ್ಮ ಮಗಳು ಯಾವ್ದೋ ಹಳೆ ಪೇಪರ್ ವ್ಯಾಪಾರ ಮಾಡೋನ್ ಜೊತೆ ಓಡೋಗ್ಬಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದು ನಿಂತ್ಕೊಂಡಿದ್ದಾಳೆ. ನಮ್ಮಪ್ಪ ಅಬ್ಜೆಕ್ಷನ್ ಮಾಡ್ತಾನೆ, ನೀವು ಸ್ವಲ್ಪ ಪ್ರೊಟೆಕ್ಷನ್ ಕೊಡಿ ಅಂತ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಒಂದು ತಮಾಷೆ ಹಾಕೊಂಡ್ರೆ ನಡೀತಾ ಇದೆಯಲ್ಲ ಮನೆಗಳಲ್ಲಿ. ಇವನು ಗಾಬರಿ ಆಯ್ತು. ಅಲ್ರಿ ನೀವೆಲ್ಲ ಮೊದಲೇ ಹೇಳ್ಬಾರ್ದ, ಎಲ್ರಿ ಮಾತಾಡಕ್ ಬಿಟ್ರಿ ನನ್ನ. ಇದು ಪರಿಸ್ಥಿತಿ. ಇದು ಆಗ್ಬಾರ್ದು. ಇದು ಆಗ್ಬಾರ್ದು ಅಂದ್ರೆ ನಾವು ಹೇಗಿರ್ಬೇಕು? ನಾವು ಸುನೀಲ್ ಸರ್ಕರಿ ಸರ್ ಏನಾಯ್ತು ಸರ್ ಸರ್ ಓ ಅವರಿಲ್ಲ ಹೊರಗಡೆ ಹಾಗೆ ರೀ ಸರ್. 1 ಸೆಕೆಂಡ್. ಥ್ಯಾಂಕ್ ಯು. ನಮ್ಮ ಪಾಠಶಾಲೆಯ ವಿದ್ಯಾರ್ಥಿಗಳು ಜವಾಬ್ದಾರಿಯನ್ನ ಗಮನಿಸಿಕೊಳ್ಬೇಕು. ಹಾಗೆ ರೀ ಮಕ್ಕಳ ಇಲ್ಲಿ ನೋಡಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕಿವಿ ಮತ್ತು ಮೂಗು ತಜ್ಞರು ಶ್ರೀಯುತ ಬಾಬುರವರು, ಅವರಿಗೆ ENT ಬಾಬು ಅಂತಾನೆ ಬಹಳ ಫೇಮಸ್ ಆಗಿರುತ್ತವರು, ಅವರೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಒಂದು ವೇಳೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಇವತ್ತು ನಮ್ಮೊಂದಿಗೆ ಒಬ್ಬರು ವಿಶೇಷ ವ್ಯಕ್ತಿಗಳಿದ್ದಾರೆ, ಶ್ರೀಯುತ ಸತೀಶ್ ಹಾಗೂ ಶೋಭಾ ದಂಪತಿಗಳು ಅಂತ ಹೇಳಿದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ಬಹುಶಃ ನಮ್ಮ ಚಾಮರಾಜನಗರದ ಅತಿ ಹೆಚ್ಚು ಜನ ಆ ಜಾಗವನ್ನು ನೋಡ್ತಿದ್ರಿ. ತಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು, ಕಂದೆಗಾಲ ಇದು ಮತಕ್ಷೇತ್ರ. ಆ ಕಂದೆಗಾಲ ಗ್ರಾಮದಿಂದ ಒಂದಷ್ಟು ದೂರದಲ್ಲಿ ಬೆಟ್ಟದ ಮೇಲೆ ತಾಯಿ ಪಾರ್ವತಿ ನೆಲೆಸಿದ್ದಾಳೆ. ಅವ್ರು ಕಂದೆಗಾಲ ಗ್ರಾಮದಲ್ಲಿ ವಾಸವಿದ್ರು ಕೂಡ ಅವ್ರ ಬದುಕಿನಲ್ಲಿ ಎಷ್ಟೇ ಜವಾಬ್ದಾರಿಗಳಿದ್ರು ಪ್ರತಿನಿತ್ಯ ಆ ಕಂದೆಗಾಲ ಗ್ರಾಮದಿಂದ ಆ ಬೆಟ್ಟವನ್ನು ಹತ್ಕೊಂಡು ಹೋಗಿ ಪ್ರತಿನಿತ್ಯ ಪಾರ್ವತಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂತಂದ್ರೆ, ಇವತ್ತು ಶಾಲೆ ಮಕ್ಕಳನ್ನ ಶಾಲೆಗೆ ಕಳಿಸ್ಲಿಕ್ಕೆ ಮನೆ ಮುಂಭಾಗಕ್ಕೆ ಆಟೋ ಬರುತ್ತೆ, ಮಗು ಹೋಗಿ ಶಾಲೆ ಮುಂದೆ ಆಟೋದಲ್ಲಿ ಇರುತ್ತೆ, ಮತ್ತೆ ಆಟೋ ಹೋಗಿ ಮನೆಗೆ ಬರುತ್ತೆ. ಇವತ್ತು ಮನೆ ಬಾಗಿಲಿಗೆ ಎಲ್ಲ ಸೌಕರ್ಯವನ್ನು ಕೊಟ್ಟಿದ್ದೇವೆ. ಆದ್ರೆ ಅವರು ತಮಗಿರುವಂತಹ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿಕೊಂಡು ಪ್ರತಿನಿತ್ಯವೂ ಪಾರ್ವತಿ ಬೆಟ್ಟವನ್ನು ಹತ್ಕೊಂಡು ಹೋಗಿ ಆ ಒಂದು ದೇವರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ಸಮಾಜಕ್ಕೆ ಆದರ್ಶ. ಸೊ ಆ ನಿಟ್ಟಿನಲ್ಲಿ ಸ್ಕಂದಗಿರಿಯ ತಾಯಿ ಪಾರ್ವತಿಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಶ್ರೀಯುತ ಸತೀಶ್ ಮತ್ತು ಶೋಭಾ ದಂಪತಿಗಳು ವೇದಿಕೆಯಲ್ಲಿ ನಮ್ಮ ಗೌರವ ಸಮರ್ಪಣೆ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ತಾಯಿ ಪಾರ್ವತಿಯ ಆಶೀರ್ವಾದ ಸದಾ ಎಲ್ಲರಿಗೂ ಇರಬೇಕು ಅಂತ ಕೇಳ್ಕೊಳ್ತಾ ವೇದಿಕೆಯ ಗಣ್ಯರು ಅವರಿಗೆ ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ.